ನಮಸ್ತೆ ಕರ್ನಾಟಕ. ಇವತ್ತಿನ ಟಾಪಿಕ್ ಬಂದು ಮಾರ್ಜಿನ್ ಬೆನಿಫಿಟ್. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರಿಗೆ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಮನಿ ಕಾಲ್ನ ಸೆಲ್ ಮಾಡಿದವಾಗ ನನಗೆ ಮಾರ್ಜಿನ್ ಎಷ್ಟು ಕೇಳ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ 1,65,000 ಮಾರ್ಜಿನ್ ಕೇಳ್ತಾರೆ. ಫ್ಯೂಚರ್ಸ್ ಟ್ರೇಡ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿದೆ 2 ಲಕ್ಷ ದುಡ್ಡು ಬೇಕು. ಬಟ್ ಇವತ್ತು ಬರೀ 50,000ದಲ್ಲಿ ಫ್ಯೂಚರ್ಸ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮಾರ್ಜಿನ್ ಏನಾಯಿತು ನೋಡಿ, ಮಾರ್ಜಿನ್ ಸಡನ್ಲಿ ಡ್ರಾಪ್ ಆಯಿತು. 1,65,000 ಬದಲು ನೀವು ಎಷ್ಟು ಕಟ್ಟಬೇಕು, 50,000 ರೂಪಾಯಿ ಇದ್ರೂ ಸಹ ನೀವು ಸೆಲ್ಲಿಂಗನ್ನು ಮಾಡ್ಬೋದು. ಸೊ ತುಂಬ ಜನ ಇದೊಂದು ಡೈಲಾಗ್ ಹೊಡಿತಾರೆ, ಶೇರ್ ಮಾರ್ಕೆಟ್ಗೆ ಹೋಗ್ಬೇಡ, ಅಲ್ಲಿ ಬಂದರೆ ಪ್ರಾಫಿಟ್ ಅನ್ಲಿಮಿಟೆಡ್ ಬರುತ್ತೆ, ಲಾಸ್ ಆದರೆ ಅನ್ಲಿಮಿಟೆಡ್ ಲಾಸ್ ಆಗುತ್ತೆ ಅಂತ ಹೇಳಿ. ಸೊ 23,150 ಏನು ಮಾಡಿ ಪುಟ್ ಬೈ ಮಾಡಿ, 24,850 ಕಾಲ್ ಬೈ ಮಾಡಿ, ಅವಾಗ ಹೆಡ್ಜ್ ಆಗುತ್ತೆ. ಹೆಡ್ಜ್ ಆಗಿಬಿಟ್ಟು ನಿಮಗೆ ಮಾರ್ಜಿನ್ ಬೆನಿಫಿಟ್ ಸಹ ಸಿಗುತ್ತೆ, ಜೊತೆಗೆ ಅನ್ಲಿಮಿಟೆಡ್ ರಿಸ್ಕ್. ನಾಳೆ ಬೆಳಗ್ಗೆ ಏನೋ ಟ್ರಂಪ್ ಏನೋ ನ್ಯೂಸ್ ಬಂತು, ಇಲ್ಲ ಏನೋ ವಾರ ಆಯಿತು, ಇಲ್ಲ ಯಾರೋ ಸಡನ್ನಾಗೆ ಪ್ರಪಂಚದ ದೊಡ್ಡ ವ್ಯಕ್ತಿ ತೀರ್ಕೊಂಡ್ಬಿಟ್ರು, ಏನಾಗುತ್ತೆ? ಸಡನ್ಲಿ ನಾವು ದುಡ್ಡು ಕಳ್ಕೊಬೇಕು. ಅಂದರೆ ನಿಫ್ಟಿ ಫ್ಯೂಚರ್ಗೆ 2 lakh rupees ದುಡ್ಡು ಬೇಕು ಅಂತಾರೆ. ಬಟ್ 99% ಜನಕ್ಕೆ ಗೊತ್ತಿಲ್ಲ 50,000ದಲ್ಲೂ ನಿಫ್ಟಿ ಫ್ಯೂಚರ್ಸ್ನ ಟ್ರೇಡ್ ಮಾಡ್ಬೋದು. ಮಾರ್ಜಿನ್ ಬೆನಿಫಿಟ್ ಪಡ್ಕೊಳ್ಳೋದಕ್ಕೆ ಯಾವ ರೀತಿ ಹೆಡ್ಜಸ್ ಮಾಡಬೇಕು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 years ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ನಮಸ್ತೆ ಕರ್ನಾಟಕ. ಮಾರ್ಜಿನ್ ಬೆನಿಫಿಟ್ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಜನರಲಿ ನಾವೇನು ಮಾಡ್ತೀವಿ, ಮಾರ್ಕೆಟ್ ಬಿಡೋ ಟೈಮಲ್ಲಿ ಕಾಲ್ ಸೆಲ್ ಮಾಡ್ತೀವಿ, ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದ್ರೆ ಪುಟ್ ಸೆಲ್ ಮಾಡ್ತೀವಿ. ಬಟ್ ನಿಮ್ಗೆ ಗೊತ್ತಿದೆ, ಕಾಲ್ ಸೆಲ್ ಮಾಡೋದಕ್ಕೆ ಪುಟ್ ಸೆಲ್ ಮಾಡೋದಕ್ಕೆ ವಿ ರಿಕ್ವೈರ್ ಹ್ಯೂಜ್ ಕ್ಯಾಪಿಟಲ್. ಅಲ್ಲಿ ಮಾರ್ಜಿನ ಕಮ್ಮಿ ಮಾಡೋದು ಹೇಗೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎಕ್ಸಾಂಪಲ್, ನಾನೊಂದು ಕಾಲ್ನ ಸೆಲ್ ಮಾಡ್ತಾ ಇದ್ದೀನಿ. ಸೇಮ್ ಈ ಒಂದು ವೀಕ್ ಎಕ್ಸ್ಪೈರ್ ಇದೆ ಅಂದ್ಕೊಳ್ಳೋಣ, ಈ ಒಂದು ವೀಕ್ದೆ ಕಾಲ್ನ ಸೆಲ್ ಮಾಡ್ತಾ ಇದ್ದೀನಿ. ಅಟ್ ದ ಮನಿ ಕಾಲ್ನ ಸೆಲ್ ಮಾಡ್ತಾ ಇದ್ದೀನಿ. ಅಟ್ ದ ಮನಿ ಕಾಲ್ನ ಸೆಲ್ ಮಾಡಿದವಾಗ ನನಗೆ ಮಾರ್ಜಿನ್ ಎಷ್ಟು ಕೇಳ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ 1,65,000 ಮಾರ್ಜಿನ್ ಕೇಳ್ತಾರೆ. ಸೊ ಕಾಲ್ ಸೆಲ್ ಏನಕ್ಕೆ ಮಾಡ್ತೀವಿ, ಜನರಲಿ ಮಾರ್ಕೆಟು ಬೀಳೋ ಟೈಮಲ್ಲಿ ಕಾಲ್ ಸೆಲ್ ಮಾಡ್ತೀವಿ, ಕರೆಕ್ಟಾ? ಸೊ ಅರ್ಥ ಮಾಡ್ಕೊಳ್ಳಿ, ಆಪ್ಷನ್ ಸೆಲ್ಲಿಂಗ್ ಅನ್ನೋದು ಒಂದು ರಿವರ್ಸ್ ಗೇಮ್. ಸೊ ಜನರಲಿ ನಾವೆಲ್ಲ ಏನು ಮಾಡ್ತೀವಿ, ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಕಾಲ್ ಬೈ ಮಾಡ್ತೀವಿ. ಆ್ಯಕ್ಚುಲಿ ಅದು ತಪ್ಪು. ಅದು ಮಾರ್ಕೆಟು ಮೇಲಕ್ಕೆ ಹೋಗಬೇಕಾದ್ರೆ ಪುಟ್ ಸೆಲ್ ಮಾಡಿ, ಜಾಸ್ತಿ ದುಡ್ಡು ಸಿಗುತ್ತೆ. ಮಾರ್ಕೆಟ್ ಬೀಳ್ಬೇಕಾದ್ರೆ ಕಾಲ್ ಸೆಲ್ ಮಾಡಿ, ಜಾಸ್ತಿ ದುಡ್ಡು ಸಿಗುತ್ತೆ. ಎಸ್, ಅದಕ್ಕೆ ಸಾಕ್ಷಿ ಏನಿದೆ ಅಂತ ನೋಡಿದ್ರೆ ಅಲ್ಲಿ ಜಸ್ಟ್ ಶೋ ಯು ದ ಪ್ರೂಫ್. ಸೊ ಇವತ್ತೇನಾಯಿತು, ಮಾರ್ಕೆಟು ಮೇಲಕ್ಕೆ ಹೋಯ್ತು. ಇವತ್ತು ಮಾರ್ಕೆಟ್ ಮೇಲಕ್ಕೆ ಹೋಯ್ತು. ನಿಮ್ಮ ಪ್ರಕಾರ ಯಾರು ದುಡ್ಡು ಮಾಡಿದ್ರು? ಕಾಲ್ ಬೈಯರ್ಸ್. ನಿಮ್ಮ ಪ್ರಕಾರ ಕಾಲ್ ಬೈಯರ್ಸ್ ದುಡ್ಡು ಮಾಡಿದ್ರು. ಎಸ್, ನನ್ನ ಪ್ರಕಾರ ಕಾಲ್ ಬೈಯರ್ಸ್ ಎಲ್ಲ ದುಡ್ಡು ಮಾಡಿರೋದು, ಪುಟ್ ಸೆಲ್ಲರ್ಸ್ ದುಡ್ಡು ಮಾಡಿದ್ದಾರೆ. ಸೊ ನೋಡಿ, 90% ಜನಕ್ಕೆ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ, ಎಕ್ಸ್ಪೆಷಲಿ ಟ್ರೇಡಿಂಗ್ ಅನ್ನೋ ಫೀಲ್ಡಲ್ಲಿ. ಅದಕ್ಕೆ ದುಡ್ಡು ಕಳ್ಕೊಳ್ಳೋದು. ಸೊ ಏನಕ್ಕೆ ನಮ್ಮ ಜನ ದುಡ್ಡು ಕಳ್ಕೊಳ್ತಾರೆ ಅಂದರೆ ಆಫ್ ನಾಲೆಜ್, ಅರ್ಧಂಬರ್ಧ ನಾಲೆಜ್ ಇಟ್ಕೊಳ್ತಾರೆ. ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದ್ದರೆ ಕಾಲ್ ಬೈ ಮಾಡಿಬಿಡ್ತಾರೆ. ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದ್ದರೆ ಕಾಲ್ ಬೈ ಮಾಡಿದ್ರೆ ಡೆಫಿನೆಟ್ಲಿ ನೀವು ದುಡ್ಡು ಮಾಡಲ್ಲ. ಮಾಡಿದ್ರೂ ಸಹ ಟೆಂಪ್ರವರಿ ಬೇಸಿಸಲ್ಲಿ ಮಾಡ್ತೀರಾ. ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು, ನಾಳಿದ್ದು ಇರೋ ಬರೋ ದುಡ್ಡೆಲ್ಲ ಕಳ್ಕೊತೀರಾ. ಸೊ ಆಪ್ಷನ್ಸ್ ಅನ್ನೋ ಗೇಮಲ್ಲಿ ಹಸಿರು ಬಟನ್ ಪ್ರೆಸ್ ಮಾಡಿದ್ರೆ ಉಸಿರು ನಿಂತು ಹೋಗುತ್ತೆ ಅನ್ನೋ ವರ್ಡ್ ಸಹ ಮಾರ್ಕೆಟ್ನಲ್ಲಿ ಎಲ್ಲರಿಗೂ ಗೊತ್ತಿದೆ, ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಗೊತ್ತಿದೆ. ಹಸಿರು ಬಟನ್ ಹೊತ್ತಿದ್ರೆ ಆಪ್ಷನ್ಸಲ್ಲಿ ಉಸಿರು ನಿಂತು ಹೋಗುತ್ತೆ. ಬಟ್ ಸ್ಟಿಲ್ ನಾವೇನು ಮಾಡ್ತೀವಿ, ಬೈ, ಕಾಲ್ ಬೈ, ಪುಟ್ ಬೈಯೇ ಮಾಡ್ತೀವಿ. ಸರ್ ಇದು ಹೇಳಿ ಸರ್, ಹೆಂಗೆ ಸರ್ ಅದು? ಇವತ್ತು ಪುಟ್ ಪುಟ್ ಸೆಲ್ಲರ್ಸ್ ದುಡ್ಡು ಮಾಡಿದ್ರು, ಕಾಲ್ ಬೈಯರ್ಗಿಂತ ಪುಟ್ ಸೆಲ್ಲರ್ಸ್ ಜಾಸ್ತಿ ದುಡ್ಡು ಮಾಡಿದ್ದಾರೆ. ನೋಡೋಣ, ಆಪ್ಷನ್ ಚೇನ್ಗೆ ಹೋಗಿ ಜಸ್ಟ್ NSE ಆಪ್ಷನ್, ಜಸ್ಟ್ ಗೂಗಲ್ಗೆ ಹೋಗಿ NSE ಆಪ್ಷನ್ ಚೇನ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಚೇನ್ ಇಲ್ಲಿ ಸಿಗುತ್ತೆ. ಇವತ್ತು ಮಾರ್ಕೆಟು 135 ಪಾಯಿಂಟ್ ಮೇಲಕ್ಕೆ ಹೋಗಿದೆ. ಸೊ ಅಲ್ಲಿ ಜಸ್ಟ್ 23rd June ಎಕ್ಸ್ಪೈರಿ ತಗೊಳ್ತೀನಿ. ಇವತ್ತು ನಿಮ್ಮ ಪ್ರಕಾರ ಯಾರು ದುಡ್ಡು ಮಾಡಿದ್ರು ಅಂದರೆ, ಸೊ ಕಾಲ್ ಬೈಯರ್ಸ್ ದುಡ್ಡು ಮಾಡಿದ್ರು. ಬಟ್ ನನ್ನ ಪ್ರಕಾರ ಯಾರು ದುಡ್ಡು ಮಾಡಿದ್ರೆ, ಪುಟ್ ಸೆಲ್ಲರ್ಸ್ ದುಡ್ಡು ಮಾಡಿದ್ದಾರೆ. ಕಾಲ್ ಬೈಯರ್ಸ್ ಎಷ್ಟು ದುಡ್ಡು ಮಾಡಿದ್ದಾರೆ ಗೊತ್ತಾ? ಇವತ್ತು ಬರೀ 10 ರೂಪಾಯಿ ಮಾಡಿದ್ದಾರೆ. ಅದು ಲೆಟ್ಸ್ ಸೇ ಡೀಪ್ ಇನ್ ದ ಮನಿ ಕಾಲ್ ಬೈ ಮಾಡಿದ್ರು ಸಹ ಬರೀ 19 ರೂಪಾಯಿ ದುಡ್ಡು ಮಾಡಿದ್ದಾರೆ. ಕಾಲ್ ಬೈ ಏನಾದ್ರು ಇವತ್ತು ಮಾಡಿದರೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತಂತ ನಿಮಗೆ ಬರೀ 19 ರೂಪಾಯಿ ಸಿಕ್ತು. ಅದೇ ನಾನು ಪುಟ್ ಸೆಲ್ ಮಾಡಿದೆ,
ಪುಟ್ ಸೆಲ್ ಮಾಡಿದಾಗ ಏನಾಗಬೇಕು, ಪ್ರೀಮಿಯಂ ಕುಸಿತಾ ಎಷ್ಟು ಬಿದ್ದಿದೆ ನೋಡಿ, 82 ರೂಪಾಯಿ ಕುಸಿತೋಗಿದೆ ಪ್ರೀಮಿಯಂ. ಯಾರು ದುಡ್ಡು ಮಾಡಿದ್ದು? ಮಾರ್ಕೆಟ್ ಮೇಲಕ್ಕೆ ಹೋಯ್ತು. ಕಾಲ್ ಬೈಯರ ಪುಟ್ ಸೆಲ್ಲರ? ಆಬ್ವಿಯಸ್ಲಿ ಸೆಲ್ಲರ್. ಸೊ ಆಪ್ಷನ್ಸ್ ಅನ್ನೋ ಗೇಮಲ್ಲಿ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಲೈವ್ ಸ್ಟಾರ್ಟ್ ಆಗುತ್ತೆ, ನೀವು ಕರೆಕ್ಟ್ ದಾರಿಯಲ್ಲಿದ್ದೀರಾ ಅಂತ ಅರ್ಥ. ಸೊ ಆಪ್ಷನ್ಸ್ ಅನ್ನೋ ಗೇಮಲ್ಲಿ ರೆಡ್ ಬಟನ್ ಶುಡ್ ಬಿ ಯುವರ್ ಫೇವ್ರೇಟ್ ಬಟನ್. ಆಪ್ಷನ್ ಬೈಯಿಂಗು ನಿಮ್ಮ ಫೇವ್ರೇಟ್ ಬಟನ್ ಆಗಿರ್ಬಾರ್ದು. ಗ್ರೀನ್ ಬಟನ್ ಫೇವ್ರೇಟ್ ಆದರೆ ಡೆಫಿನೆಟ್ಲಿ ನೀವು ಆಪ್ಷನ್ಸ್ ಅನ್ನೋ ಗೇಮಲ್ಲಿ ಸಕ್ಸಸ್ಸನ್ನು ಕಾಣಲ್ಲ. ಬಂದರೂ ಸಹ ಬೈ ಚಾನ್ಸ್ ಸಕ್ಸಸ್ ಬಂದರೂ ಸಹ ಟೆಂಪ್ರವರಿ ಸಕ್ಸಸ್. ಸೊ ಅದರಿಂದ ನಾನು ಏನು ಮಾಡ್ತೀನಿ, ಕಾಲ್ನ ಎಕ್ಸಾಂಪಲ್ ಲೆಟ್ಸೆ ಇವತ್ತು ಮಾರ್ಕೆಟು ಬೀಳ್ತಾ ಇದೆ ಅಂದಾಗ ಏನು ಮಾಡಬೇಕು, ಪುಟ್ ಬೈ ಮಾಡಬಾರ್ದು, ಕಾಲ್ ಸೆಲ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಬೀಳ್ತಾ ಇದೆ ಅಂದವಾಗ ಪುಟ್ ಬೈ ಮಾಡಿದ್ರೆ ದುಡ್ಡು ಬರಲ್ಲ, ದುಡ್ಡು ಹೋಗ್ಬಿಡುತ್ತೆ. ನನ್ನ ಮಾತು ಕೇಳಿ ಏನು ಮಾಡಬೇಕು, ಕಾಲ್ ಸೆಲ್ ಮಾಡಬೇಕು. ಕಾಲ್ ಸೆಲ್ ಮಾಡಿ ಅಂದರೆ ನೀವೇನು ಹೇಳ್ತೀರಾ, ಸರ್ ಕಾಲ್ ಸೆಲ್ ಮಾಡೋದಕ್ಕೆ ದುಡ್ಡೆಲ್ಲಿದೆ ಸರ್ ನಮ್ಮ ಹತ್ರ, 1,65,000 ದುಡ್ಡು ಬೇಕಲ್ಲ. 1,65,000 ದುಡ್ಡಿದ್ರೆ ನಾವೇನಕ್ಕೆ ಸರ್ ಇಲ್ಲಿ ಟ್ರೇಡಿಂಗ್ ಬರ್ತಾಯಿದ್ವಿ ಅನ್ನೋರು ಇದ್ದೀರಾ. ಸೊ ನಾನಿವತ್ತು ಆ ಕಾಲ್ ಸೆಲ್ ಮಾಡಬೇಕಾದ್ರೆ ಮಾರ್ಜಿನ ಕಡಿಮೆ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತೀನಿ. ಸೊ ಇವಾಗ ಮಾರ್ಕೆಟ್ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಾಯಿತು, ಕಾಲ್ನ ಸೆಲ್ ಮಾಡ್ತಾಯಿದ್ದೀರಾ. ಕಾಲ್ನ ಸೆಲ್ ಮಾಡಿ ಸ್ವಲ್ಪ ಔಟ್ ಆಫ್ ದಿ ಮನಿ ಹೋಗ್ಬಿಟ್ಟು ಕಾಲ್ನ ಬೈ ಮಾಡಿಬಿಡಿ. ಆವಾಗ ಮಾರ್ಜಿನ್ ಏನಾಯಿತು ನೋಡಿ, ಮಾರ್ಜಿನ್ ಸಡನ್ಲಿ ಡ್ರಾಪ್ ಆಯಿತು. 1,65,000 ಬದಲು ನೀವು ಎಷ್ಟು ಕಟ್ಟಬೇಕು, 50,000 ರೂಪಾಯಿ ಇದ್ದರೂ ಸಹ ನೀವು ಸೆಲ್ಲಿಂಗನ್ನು ಮಾಡ್ಬೋದು. ಸೊ ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ ಕಾಲ್ ಸೆಲ್ ಮಾಡಿ ಔಟ್ ಆಫ್ ದಿ ಮನಿ ಹೋಗ್ಬಿಟ್ಟು ಕಾಲ್ನ ಬೈ ಮಾಡಿ. ಸಣ್ಣ ಇದನ್ನು ನೋಡಿ ನೀವು ಬೇಜಾರು ಮಾಡ್ಕೋಬೇಡಿ, ಏನು ಸರ್ ಲಾಸ್ ಜಾಸ್ತಿ ಇದೆ, ಪ್ರಾಫಿಟ್ ಕಡಿಮೆ ಇದೆ. ಅದೇ ನೀವು ನೇಕೆಡ್ ಕಾಲ್ ಸೆಲ್ ಮಾಡಿದ್ರೆ ಎಷ್ಟಿದೆ ಲಾಸು, ಅನ್ಲಿಮಿಟೆಡ್ ಇದೆಯಲ್ಲ. ಅನ್ಲಿಮಿಟೆಡ್ ಲಾಸ್ ಇರೋದೇ ಟ್ರೇಡ್ ಮಾಡ್ತಾಯಿದ್ರಿ ಇಷ್ಟು ದಿನ. ಇವಾಗ ಇದನ್ನು ನೋಡಿಬಿಟ್ಟು ಏನು ಸರ್ ಲಾಸು ಜಾಸ್ತಿ ಇದೆ, ಪ್ರಾಫಿಟ್ ಕಡಿಮೆ ಇದೆ ಅಂತ ಕೇಳೋದು ತಪ್ಪಾಗುತ್ತೆ. ಸೊ ಪ್ರಾಫಿಟ್ ಕಡಿಮೆ ಲಾಸ್ ಜಾಸ್ತಿ ಅನ್ನೋದಕ್ಕಿಂತ ನಿಮ್ಮ ಡೈರೆಕ್ಷನ್ ಕರೆಕ್ಟಾಗಿದೆಯಾ ಯೋಚನೆ ಮಾಡಿ. ನಿಮ್ಮ ಡೈರೆಕ್ಷನ್ ಕರೆಕ್ಟಾಗಿದ್ದರೆ ಮಾರ್ಕೆಟ್ ಬೀಳ್ತಾ ಇದೆ ಅಂತ ಅನಿಸಿದ್ರೆ ನೀವೇನು ಮಾಡಿ, ಕಾಲ್ ಸೆಲ್ ಮಾಡಿ, ಔಟ್ ಆಫ್ ದಿ ಮನಿ ಕಾಲ್ ಬೈ ಮಾಡಿ, ವಿಚ್ ಇಸ್ ಜಸ್ಟ್ ಅ ಹೆಡ್ಜ್ ಅಲ್ಲ, ಜಸ್ಟ್ ಅ ಹೆಡ್ಜ್ ಅದು. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಾ? ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಏನಕ್ಕೆ ನೋಡ್ತಾ ಇದ್ದೀರಾ, ಬಿಕಾಸ್ ಇವರ ಡೈರೆಕ್ಷನಲ್ ಟ್ರೇಡರ್ ಅಲ್ಲ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಬೇಡಿ, ನಿಮ್ಮ ಡೈರೆಕ್ಷನಲ್ಲಿ ಮಾರ್ಕೆಟ್ ಹೋದರೆ ಪ್ರಾಫಿಟ್ ಬರ್ತದಲ್ಲ ಅಷ್ಟು ಮಾತ್ರ ಯೋಚನೆ ಮಾಡಿ. ರಾಂಗ್ ಡೈರೆಕ್ಷನಲ್ಲಿ ಹೋದರೆ ಇಷ್ಟು ದಿನ ಅನ್ಲಿಮಿಟೆಡ್ ಲಾಸ್ ಆಗ್ತಾ ಇತ್ತಲ್ಲ, ಇವಾಗ ಲಿಮಿಟೆಡ್ ಲಾಸ್ ಇದೆಯಲ್ಲ, ಇದನ್ನು ಯೋಚನೆ ಮಾಡಿ. ನೋಡಿ 53,000ದಲ್ಲಿ ಆಪ್ಷನ್ ಸೆಲ್ಲಿಂಗನ್ನು ಮಾಡ್ಬೋದು. ಸತಿ ಹಿಂಗೆ ಅರ್ಥ ಆಯ್ತು ಅನ್ಸುತ್ತೆ. 53,000ದಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ಬಟ್ ತುಂಬ ಜನ ನಿಮ್ಗೇನು ಹೇಳ್ತಾರೆ ಅಂದರೆ, ಸ್ವಲ್ಪ ಇನ್ಸ್ಟಿಟ್ಯೂಟ್ಗಳಿದಾವೆ ನಾನು ನೋಡಿದ್ದೀನಿ, ಅಲ್ಲೆಲ್ಲ ಹೋಗಬೇಡಿ, ಆ ಇನ್ಸ್ಟಿಟ್ಯೂಟ್ಗೆ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿಸ್ತಾರೆ, 2 ಲಕ್ಷ ದುಡ್ಡು ಬೇಕು ಅಂತಾರೆ. ಸೊ ಈ ಆಪ್ಷನ್ ಸೆಲ್ಲಿಂಗ್ 2 ಲಕ್ಷ ಬೇಕು ಅಂತ ಯಾರು ಹೇಳಿದ್ದು? ಫಸ್ಟ್ ಆಫ್ ಆಲ್ ಅಲ್ಲೇ ಗೊತ್ತಾಗುತ್ತೆ ಅರ್ಧಂಬರ್ಧ ನಾಲೆಜ್ ಇದೆ ನಿಮ್ಗೆ ಹೇಳ್ಕೊಡೋರಿಗೆ. ಸೊ ಕ್ಲಾರಿಟಿ ತಗೊಳ್ಳಿ ಆಪ್ಷನ್ ಸೆಲ್ಲಿಂಗ್ಗೆ. ಇಫ್ ಯು ನೋ ಹೆಡ್ಜಿಂಗ್ ಕಲಿತ್ರೆ ಆಪ್ಷನ್ ಸೆಲ್ಲಿಂಗ್ನ ನೀವು ಆಲ್ಮೋಸ್ಟ್ 1.5 ಲಕ್ಷ ಡಿಸ್ಕೌಂಟನ್ನು ಪಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇಡೀ ಕರ್ನಾಟಕ ಜನತೆಗೆ ನಾನು ಕೇಳ್ತಿರೋದು, ನಿಫ್ಟಿ ಫ್ಯೂಚರ್ಸ್ ಬೈ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು? 1,75,000 ಅಂತ ಉತ್ತರ ಕೊಡ್ತಾ ಇದ್ದೀರಾ. ಎಸ್, ಅಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ನಿಮಗೆ ನಾಲೆಜ್ ಇಲ್ಲ ಅಂತ. ನಿಫ್ಟಿ ಫ್ಯೂಚರ್ಸ್ ಬೈ ಮಾಡೋದಕ್ಕೆ 1,75,000 ಅಂತ ಯಾರು ಹೇಳಿದ್ದು? ಅದು ಪೇಪರಲ್ಲಿದೆ. ಬಟ್ ಆನ್ ರಿಯಾಲಿಟಿ ಇಫ್ ಯು ಡೂ ಹೆಡ್ಜ್ ಮಾಡಿದ್ರೆ 1,75,000 ಬೇಡ. ಜಸ್ಟ್ ಒಂದು 60,000-70,000 ರೂಪಾಯಲ್ಲೂ ನಿಫ್ಟಿ ಫ್ಯೂಚರ್ಸ್ನ ಟ್ರೇಡ್ ಮಾಡ್ಬೋದು. 1 ಲಕ್ಷ ಡಿಸ್ಕೌಂಟ್ ಸರ್ಕಾರದವರೇ ಕೊಡ್ತಾರೆ. ಈ ಮಾರ್ಜಿನ್ ಬೆನಿಫಿಟ್ ಪಡ್ಕೊಳ್ಳೋದು ಹೇಗೆ ಜಸ್ಟ್ ಕೇಳಿಸ್ಕೊಳ್ಳಿ. ಇವಾಗ ನಾನು ನಿಫ್ಟಿ ಫ್ಯೂಚರ್ಸ್ನ ಬೈ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಅನಿಸುತ್ತೆ, ಫ್ಯೂಚರ್ಸ್ ಬೈ ಮಾಡಿದೆ. ನಿಫ್ಟಿ ಫ್ಯೂಚರ್ಸ್ ಬೈ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು? 1,76,000. ಪ್ರಾಫಿಟ್ ಎಷ್ಟಿದೆ? ಅನ್ಲಿಮಿಟೆಡ್. ಲಾಸ್ ಎಷ್ಟಿದೆ? ಅನ್ಲಿಮಿಟೆಡ್. ಸೊ ತುಂಬ ಜನ ಇದೊಂದು ಡೈಲಾಗ್ ಹೊಡಿತಾರೆ, ಶೇರ್ ಮಾರ್ಕೆಟ್ಗೆ ಹೋಗ್ಬೇಡ, ಅಲ್ಲಿ ಬಂದರೆ ಪ್ರಾಫಿಟ್ ಅನ್ಲಿಮಿಟೆಡ್ ಬರುತ್ತೆ, ಲಾಸ್ ಆದರೆ ಅನ್ಲಿಮಿಟೆಡ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಕತೆ ಅಂದರೆ, ಶೇರ್ ಮಾರ್ಕೆಟ್ಗೆಲ್ಲ ನಮ್ಮಂಥವ್ರಿಗಲ್ಲಪ್ಪ, ಅದೆಲ್ಲ ಬಂದರೆ ಲಕ್ಷಗಳಲ್ಲಿ ಬಂದುಬಿಡುತ್ತೆ, ಹೋದರೆ ಲಕ್ಷಗಳಲ್ಲಿ ಹೋಗ್ಬಿಡುತ್ತೆ, ಇದೆಲ್ಲ ಶ್ರೀಮಂತರಿಗೆ ಅಷ್ಟೇ, ಇದೆಲ್ಲ ನಮಗಲ್ಲ ಅಂತ ಎಷ್ಟು ಚೆನ್ನಾಗೆ ನಮಗೆ ಹೇಳಿ ಕಾಗೆ ಆರಿಸ್ತಾರೆ ಅಂದರೆ ಜನಗಳು ಸುತ್ತಮುತ್ತ. ಅಲ್ಲೇ ಗೊತ್ತಾಗುತ್ತೆ ಸುತ್ತಮುತ್ತ ಇರೋ ಜನಕ್ಕೆ ನಾಲೆಜ್ ಇಲ್ಲ, ಆಫ್ ನಾಲೆಜ್ ಇದೆ. ಸೊ ಶೇರ್ ಮಾರ್ಕೆಟಲ್ಲಿ ಬಂದರೆ ಲಕ್ಷ ಹೋದರೆ ಲಕ್ಷ ಅನ್ನಂಗಿದ್ರೆ ಪ್ರತಿಯೊಬ್ಬ ಶ್ರೀಮಂತನೂ ಏನಕ್ಕೆ ಶೇರ್ ಮಾರ್ಕೆಟ್ಗೆ ಬರ್ತಾನೆ? ಯಾಕೆ ಬಡವರು ಬರಲ್ಲ, ಮಿಡಲ್ ಕ್ಲಾಸ್ ಜನ ಏನಕ್ಕೆ ಬರಲ್ಲ? 1,000 ಕೋಟಿ ಇರೋರು ಏನಕ್ಕೆ ಶೇರ್ ಮಾರ್ಕೆಟ್ ಬರ್ತಾನೆ? ಅರ್ಥ ಮಾಡ್ಕೊಳ್ಳಿ, 1,000 ಕೋಟಿ ಇರೋರಿಗೆ ನಾಲೆಜೇ ಬೇರೆ ಥರ ಇರುತ್ತೆ, 1,000 ರೂಪಾಯಿ ಇರೋರಿಗೆ ನಾಲೆಜ್ ಬೇರೆ ಥರ ಇರ್ತದೆ. 1,000 ಕೋಟಿ ಇರೋರಿಗೆ ಗೊತ್ತು ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಬಂದರೆ ಅನ್ಲಿಮಿಟೆಡ್ ಬರುತ್ತೆ, ಲಾಸ್ ಆದರೆ ಕಡಿಮೆ ಲಾಸ್ ಆಗುತ್ತೆ ಅಂತ 1,000 ಕೋಟಿ ಇರೋರಿಗೆ ಕ್ಲಿಯರಾಗಿ ಕ್ಲಾರಿಟಿಯಿಂದ ಅವ್ರ ತಂದೆ ಅವ್ರ ತಾತ ಹೇಳ್ಕೊಟ್ಟಿದ್ದಾರೆ. ಅವ್ರು ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಗೊತ್ತಿರುತ್ತೆ. ದಟ್ಸ್ ಅ ರೀಸನ್
ನೀವು ಬರಬೇಡಿ ಅಂದ್ರೂ ಬರ್ತಾರೆ. ಸಾವಿರಾರು ಕೋಟಿ ಇರೋರ್ಗೆ ನೀವು ಹೋಗ್ಬಿಟ್ಟು ಹೇಳಿ ಶೇರ್ ಮಾರ್ಕೆಟ್ ಬರಬೇಡಿ ಅಂತ, ಬಿದ್ದು ನಗ್ತಾರೆ. ಅದೇ 1000 ರೂಪಾಯಿ ಇರೋರ್ಗೆ ಹೋಗ್ಬಿಟ್ಟು ಶೇರ್ ಮಾರ್ಕೆಟ್ ಬನ್ನಿ ಅಂತ ಹೇಳಿ ಬಿದ್ದು ನಗ್ತಾರೆ. ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ. ಸೊ ಇವಾಗ ನೋಡಿ, ನಿಮ್ಮ ಕಣ್ಮುಂದೆನೇ ಫ್ಯೂಚರ್ಸ್ ಬೈ ಮಾಡೋದಕ್ಕೆ 1,76,000 ಬೇಕು ಅಂತ ಹೇಳ್ತಾರವ್ರಿಗೆ ಅವರು ರಾಂಗ್ ಅಂತ ಪ್ರೂವ್ ಮಾಡ್ತೀನಿ. ಸೊ ಈ ಫ್ಯೂಚರ್ಸ್ ಜೊತೆಗೆ ನಾನು ಏನು ಮಾಡ್ತೀನಿ, ಆಪೋಸಿಟ್ ಟ್ರೇಡ್ ತೊಗೊಳ್ತೀನಿ. ಸೊ ಫ್ಯೂಚರ್ ಬೈ ಅಂದರೆ ಬುಲ್ಲಿಶ್, ಅದಕ್ಕೆ ಆಪೋಸಿಟ್ ಟ್ರೇಡ್ ಏನು, ಪುಟ್ ಆಪ್ಷನ್, ದಟ್ ಈಸ್ ಅ ಬೇರಿಶ್. ಒಂದು ಬುಲ್ಲಿಶ್ ಟ್ರೇಡ್ಗೆ ಒಂದು ಬೇರಿಶ್ ಟ್ರೇಡ್ನ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಹೆಡ್ಜ್ ಆಗುತ್ತೆ. ಹೆಡ್ಜ್ ಆದವಾಗ ಏನಾಗುತ್ತೆ, ಮಾರ್ಜಿನ್ ಬೆನಿಫಿಟನ್ನು ನೀವು ಪಡ್ಕೊಳ್ತೀರಾ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಒಂದು ಪುಟ್ಟನ್ನು ಬೈ ಮಾಡ್ತೀನಿ. ಸೇಮ್ ಅಟ್ ದ ಮನಿ ಪುಟ್ಟದೇ ಬೈ ಮಾಡಿದೆ. ಸೊ ಅಟ್ ದ ಮನಿ ಪುಟ್ ಬೈ ಮಾಡಿದ್ರೆ ಓಕೆ, ಅಟ್ ದ ಮನಿ ಪುಟ್ ಬೈ ಮಾಡಿದ್ರೆ ನನಗೆ ಮಾರ್ಜಿನ್ ಬೆನಿಫಿಟ್ ಎಷ್ಟು ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು 52,000 ರೂಪಾಯಿಗೆ ನೀವು ಫ್ಯೂಚರ್ಸ್ನ ಪುಟ್ಟನ್ನು ಎರಡೂ ಬೈ ಮಾಡ್ಬೋದು. ಸರ್ ಅಲ್ಲಿ 1,87,000 ತೋರಿಸ್ತಾ ಇದೆಯಲ್ಲ, ಅದೇನಕ್ಕೆ ತೋರಿಸ್ತಾ ಇದೆ ಅಂದರೆ, ಸೊ ದ ಸೆನ್ಸಿಬಲ್ ಡಸಂಟ್ ಅಂಡರ್ಸ್ಟ್ಯಾಂಡ್. ಸೆನ್ಸಿಬಲ್ ಗೊತ್ತಾಗ್ತಾ ಇಲ್ಲ, ನೀವು ಫಸ್ಟ್ ಪುಟ್ ಬೈ ಮಾಡಿ ಫ್ಯೂಚರ್ ಬೈ ಮಾಡ್ತಾ ಇದ್ದೀರಾ ಅಂತ. ಸೆನ್ಸಿಬಲ್ಗೆ ಏನು ಗೊತ್ತಾಗ್ತಾ ಇದೆ, ಫಸ್ಟ್ ಫ್ಯೂಚರ್ ಬೈ ಮಾಡ್ತಾ ಇದ್ದೀರಾ, ಆಮೇಲೆ ಪುಟ್ ಬೈ ಮಾಡ್ತಾ ಇದ್ದೀರಾ, ಇಷ್ಟೇ ಅರ್ಥ ಆಗ್ತಿರೋದು ಅದಕ್ಕೆ. ಸೊ ಅದಕ್ಕೆ ನಾವೇನು ಮಾಡೋಣ, ಸ್ವಲ್ಪ ಈ ಆರ್ಡರ್ಗಳನ್ನ ರೀಅರೇಂಜ್ ಮಾಡೋಣ. ಇವಾಗ ನಾನೇನು ಮಾಡ್ತೀನಿ, ಜಸ್ಟ್ ಕ್ಲಿಯರಾಗಿ ನೋಡ್ಕೊಳ್ಳಿ. ಫಸ್ಟು ಪುಟ್ಟನ್ನ ಬೈ ಮಾಡ್ತೀನಿ, ಪುಟ್ ಬೈ ಮಾಡ್ತೀನಿ, ಆಮೇಲೆ ಫ್ಯೂಚರ್ ಬೈ ಮಾಡ್ತೀನಿ. ಪುಟ್ ಬೈ ಮಾಡಿ ಫ್ಯೂಚರ್ ಬೈ ಮಾಡಿದ್ರೆ ಇನ್ವೆಸ್ಟ್ಮೆಂಟು 2 lakh rupees ಬೇಕಾಗಿಲ್ಲ, ಜಸ್ಟ್ 52,000 rupees ಇದ್ರೂ ಸಾಕು. ಏನು ಸರ್ ಫ್ಯೂಚರ್ ಬೈಗೆ ನಾವು ಇಷ್ಟು ದಿನ ಓದಿದ್ದು ಅದೆಲ್ಲ ಸರ್ ಬುಕ್ಕಲ್ಲಿ. ಎಲ್ಲ ಬುಕ್ಕಿಶ್ ನಾಲೆಜ್ ನಾನು ನೋಡಿದ್ದೀನಲ್ಲ, ಬರೀ ಬುಕ್ ಓದ್ತಾರೆ. 2 lakh rupees ಫ್ಯೂಚರ್ಸ್, ಅದು ಎಷ್ಟು ಚೆನ್ನಾಗಿ ಓದ್ತಾರೆ ಅಂದರೆ, ನಿಫ್ಟಿ ಫ್ಯೂಚರ್ಗೆ 2 lakh rupees ದುಡ್ಡು ಬೇಕು ಅಂತಾರೆ. ಬಟ್ 99% ಜನಕ್ಕೆ ಗೊತ್ತಿಲ್ಲ, 50,000ದಲ್ಲೂ ನಿಫ್ಟಿ ಫ್ಯೂಚರ್ಸ್ನ ಟ್ರೇಡ್ ಮಾಡ್ಬೋದು, ಹೆಡ್ಜ್ ಮಾಡಿ. ಹೆಡ್ಜ್ ಅಂದರೆ ಏನು ಸರ್, ಮೇಲಕ್ಕೆ ಹೋಗುತ್ತಂತನೂ ಟ್ರೇಡ್ ಹಾಕೋದು, ಕೆಳಗಡೆ ಬೀಳುತ್ತಂತನೂ ಟ್ರೇಡ್ ಹಾಕೋದು ಹೆಡ್ಜಿಂಗ್. ಕರ್ನಾಟಕದಲ್ಲಿ 10 ವರ್ಷಗಳಿಂದ ಟಿ ಡಿ ಅಕಾಡೆಮಿ ಸೇವೆ ಸಲ್ಲಿಸ್ತಾ ಇದೆ. ಅದರಲ್ಲಿ 2018ರಿಂದ ನಾವು ಹೆಡ್ಜಿಂಗ್ನ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೆಡ್ಜಿಂಗನ್ನು ಹೇಳ್ಕೊಟ್ಟಿರೋದ್ರಿಂದಾನೇ ಟಿ ಡಿ ಅಕಾಡೆಮಿ ಇವತ್ತು 10 ಬ್ರ್ಯಾಂಚ್ಗೆ ಹೋಗಿರೋದು. 10 ಬ್ರ್ಯಾಂಚ್ ಮಾಡಿದ್ದೀವಿ ಓನ್ಲಿ ಬಿಕಾಸ್ ಆಫ್ ದಿಸ್ ಸೀಕ್ರೆಟ್ ಸಬ್ಜೆಕ್ಟ್ ನೋನ್ ಆಸ್ ಹೆಡ್ಜಿಂಗ್ ಸಬ್ಜೆಕ್ಟ್. ಇದನ್ನು ಹೇಳ್ಕೊಡೋದು ಇಡೀ ಭಾರತದಲ್ಲಿ ನೀವು ಹುಡುಕಿದ್ರು ಬೆರಳೆಣಿಕೆ ಅಷ್ಟೇ ಇನ್ಸ್ಟಿಟ್ಯೂಟ್ಗಳು ಇದನ್ನು ಹೇಳ್ಕೊಡೋದು. ಅದರಲ್ಲಿ ಒನ್ ಆಫ್ ದ ಮಾಸ್ ಲೀಡರ್ ಆಗಿ, ಒಂದು ಮಾಸ್ ಆಗಿ ಹೇಳ್ಕೊಡ್ತಾ ಇರೋ ಸಂಸ್ಥೆ ಅಂದರೆ ಟಿ ಡಿ ಅಕಾಡೆಮಿ. ಹೆಡ್ಜಿಂಗ್ ಅನ್ನೋದು ಒಂದು ಪವರ್ಫುಲ್ ಟೆಕ್ನಿಕ್. ಇದನ್ನು ನಾವು ನಮ್ಮ ತರಗತಿಗಳಲ್ಲಿ ಇವನ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಯಾವ ಕೋರ್ಸ್ ತೊಗೊಂಡ್ರು ಹೆಡ್ಜಿಂಗ್ ಹೇಳ್ಕೊಡ್ತೀವಿ. ದಿಸ್ ಈಸ್ ಅವರ್ ಪ್ರೈಮರಿ ಪ್ರಯಾರಿಟಿ. ಫಸ್ಟ್ ಪ್ರಯಾರಿಟಿನೇ ನಿಮ್ಗೆ ಹೆಡ್ಜಿಂಗ್ ಹೇಳ್ಕೊಡೋದು. ಯಾಕಂದರೆ ನಿಮ್ಮ ದುಡ್ಡನ್ನು ಉಳಿಸ್ಬೇಕಂದ್ರೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ, ಹೆಡ್ಜಿಂಗಲ್ಲಿ ಮಾತ್ರ ಸಾಧ್ಯ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಉಳಿಸ್ಕೋಬೇಕು, ಸೇಫಾಗಿ ಮಾರ್ಕೆಟಲ್ಲಿ ಉಳ್ಕೋಬೇಕಂದ್ರೆ ಓನ್ಲಿ ಥಿಂಗ್ ಯು ನೀಡ್ ಟು ಲರ್ನ್ ಈಸ್ ಹೆಡ್ಜಿಂಗ್, ವಿಚ್ ಇಸ್ ಅ ಟಾಪ್ ಸೀಕ್ರೆಟ್ ಸೋ ಫಾರ್. ಇಲ್ಲಿವರೆಗೂ ತುಂಬ ಜನಕ್ಕೆ ಗೊತ್ತಿಲ್ಲ, ಅದನ್ನು ನಾವು ಹೇಳ್ಕೊಡ್ತೀವಿ, ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಸರ್ ಫ್ಯೂಚರ್ ಬೈ ಮಾಡಿ ಪುಟ್ ಬೈ ಮಾಡಿದ್ರೆ ಏನಕ್ಕೆ ಸರ್ ದುಡ್ಡು ಜಾಸ್ತಿ ಬೇಕಂದರೆ, ದ ಮಾರ್ಕೆಟ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ದ NSEಗೆ ಅರ್ಥ ಆಗಲ್ಲ. ನೀವು ಪುಟ್ ಬೈ ಮಾಡಿ ಫ್ಯೂಚರ್ ಬೈ ಮಾಡ್ತೀರಾ, ಫ್ಯೂಚರ್ ಬೈ ಮಾಡಿ ಪುಟ್ ಮಾಡ್ತೀರಾ. ಸೊ ಫ್ಯೂಚರ್ ಬೈ ಮಾಡಿದ್ರೆ ಸರ್ಕಾರ ಏನು ಅಂದ್ಕೊಳ್ಳುತ್ತೆ, ಇವರು ಫ್ಯೂಚರ್ ಬೈ ಮಾಡ್ತಾರೆ 2 ಲಕ್ಷ ಮಾರ್ಜಿನ್ ತಗೊಳ್ಳಿ ಅಂತ ಕೇಳ್ತಾರೆ. ಸೊ ಫಸ್ಟ್ ಪುಟ್ ಬೈ ಮಾಡಿ ಆಮೇಲೆ ಫ್ಯೂಚರ್ ಬೈ ಮಾಡಿದ್ರೆ ಡೆಫಿನೆಟ್ಲಿ ಹೆಡ್ಜ್ ಆಗಿರುತ್ತೆ. ಸೊ ಹೆಡ್ಜಿಂಗ್ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಆಪ್ಷನ್ಸ್ಗಳನ್ನು ಬೈ ಮಾಡಿ ಆಮೇಲೆ ಫ್ಯೂಚರ್ ಬೈ ಮಾಡಿದ್ರೆ ಮಾತ್ರ ಹೆಡ್ಜ್ ಆಗುತ್ತೆ, ಮಾರ್ಜಿನ್ ಬೆನಿಫಿಟ್ ಸಿಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಮರ್ತು ಬಿಟ್ಟು ಏನಾದ್ರು ನೀವು ಫಸ್ಟ್ ಫ್ಯೂಚರ್ ಬೈ ಮಾಡಿ ಆಮೇಲೆ ಪುಟ್ ತೊಗೊಂಡ್ರೆ ಸೊ ಅಲ್ಲಿ ಇನಿಷಿಯಲ್ ಮಾರ್ಜಿನ್ ಜಾಸ್ತಿ ಕೇಳುತ್ತೆ. ಇನಿಷಿಯಲ್ ಮಾರ್ಜಿನ್ ಕಮ್ಮಿ ಕೇಳಬೇಕಾದ್ರೆ ಫಸ್ಟ್ ಪುಟ್ ತೊಗೊಂಡು ಆಮೇಲೆ ಫ್ಯೂಚರ್ ತೊಗೊಂಡ್ರೆ ಮಾರ್ಜಿನ್ ಸಹ ಕಡಿಮೆ ಆಗುತ್ತೆ. ನೆಕ್ಸ್ಟು ಸೊ ಸ್ಟ್ರಾಡಲ್ಸು ಸ್ಟ್ರ್ಯಾಂಗಲ್ಸು ಮಾಡೋರಿಗೂ ಒಂದು ಸಲಹೆ. ಜನರಲಿ ನಾನು ನೋಡಿದ್ದೀನಿ ತುಂಬ ಜನ ನೆಕ್ಸ್ಟ್ ಮಂತ್ದು ಸ್ಟ್ರಾಡಲ್ ಮಾಡ್ತಾರೆ. ಸ್ಟ್ರಾಡಲ್ ಮಾಡಿದ್ಮೇಲೆ ನೆಕ್ಸ್ಟ್ ಮಂತ್ದು, ಸೊ ನಾವೇನಿಂದ ಜೂನ್ ಮಂತ್, ನಾವು ಜುಲೈ ಮಂತ್ದು ಸ್ಟ್ರಾಡಲ್ ಮಾಡ್ತಾಯಿದ್ದೀನಿ. ಜುಲೈ ಮಂತ್ದು ಮಂತ್ ಎಂಡ್ದು ಸ್ಟ್ರಾಡಲ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಜಸ್ಟ್ ಡೂ ಒಂದು ಸ್ಟ್ರಾಡಲ್ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ಟ್ರಾಡಲ್ ಮಾಡಿದಾಗ ನಿಮಗೆ 2 lakh rupees ಮಾರ್ಜಿನ್ ಬೇಕು. 2 lakh rupees ಮಾರ್ಜಿನ್ ಬೇಕು. ಸೊ ಆ್ಯಂಡ್ ಅಗೇನ್ ಸೊ 2 lakh rupees ಮಾರ್ಜಿನ್ ಜೊತೆಗೆ ಅನ್ಲಿಮಿಟೆಡ್ ರಿಸ್ಕ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ಸೊ ನಾನು ಹೇಳೋದು ಸ್ಟ್ರಾಡಲ್ ಏನಕ್ಕೆ ಮಾಡ್ತೀರಾ, ಅನ್ಲಿಮಿಟೆಡ್ ರಿಸ್ಕ್ ಏನಕ್ಕೆ ಬೇಕು ನಮ್ಗೆ ಹೇಳಿ. ಸ್ಟ್ರಾಡಲ್ಲೇ ಮಾಡಬೇಡಿ. ಸ್ಟ್ರಾಡಲ್ ಮಾಡಿದ್ಮೇಲೆ ದಯಮಾಡಿ ಹೆಡ್ಜ್ ಮಾಡಿ. ಹೆಡ್ಜ್ ಹೆಂಗೆ ಮಾಡೋದಂದರೆ, ಎನಿಹೌ ನೀವು ಮಾಡ್ತಿರೋದು 2 months ಅಹೆಡ್ ಸ್ಟ್ರಾಡಲ್. ಈ ವೀಕ್ದು ಎಕ್ಸ್ಪೈರಿದು, ಸೊ ಈ ವೀಕಿದು ಎಕ್ಸ್ಪೈರಿದು ಏನು ಮಾಡಿ, ಆ ಕಡೆ ಕಾಲ್ ಬೈ ಮಾಡಿ, ಈ ಕಡೆ ಫುಟ್ ಬೈ ಮಾಡಿ. ಅವಾಗ ಏನಾಗುತ್ತೆ, ಹೆಡ್ಜ್ ಆಗುತ್ತೆ. ಸ್ಟ್ರಾಡಲ್ ವಿಲ್ ಬಿಕಮ್ ಐರನ್ ಫ್ಲೈ ಆ್ಯಂಡ್ ಅನ್ಲಿಮಿಟೆಡ್ ರಿಸ್ಕಿಂದ ನೀವು ತಪ್ಪಿಸ್ಕೊಳ್ತಾ ಇದ್ದೀರಾ. ಸೊ ಇವಾಗ ಇಲ್ಲಿ ನಿಯರೆಸ್ಟ್ ಬಸ್ ಸ್ಟಾಪ್ ಯಾವುದಿದೆ, 24,850 ಇದೆ. ಆ್ಯಂಡ್ ಇದಕ್ಕೆ 23,150 ಇದೆ. ಸೊ 23,150 ಇದು ಏನು ಮಾಡಿ, ಪುಟ್ ಬೈ ಮಾಡಿ.
24,850 ಕಾಲ್ ಬೈ ಮಾಡಿ, ಅವಾಗ ಹೆಡ್ಜ್ ಆಗುತ್ತೆ. ಹೆಡ್ಜ್ ಆಗಿಬಿಟ್ಟು ನಿಮಗೆ ಮಾರ್ಜಿನ್ ಬೆನಿಫಿಟ್ ಸಹ ಸಿಗುತ್ತೆ, ಜೊತೆಗೆ ಅನ್ಲಿಮಿಟೆಡ್ ರಿಸ್ಕ್. ನಾಳೆ ಬೆಳಗ್ಗೆ ಏನೋ ಟ್ರಂಪ್ ಏನೋ ನ್ಯೂಸ್ ಬಂತು, ಇಲ್ಲ ಏನೋ ವಾರ ಆಯಿತು, ಇಲ್ಲ ಯಾರೋ ಸಡನ್ನಾಗೆ ಪ್ರಪಂಚದ ದೊಡ್ಡ ವ್ಯಕ್ತಿ ತೀರ್ಕೊಂಡ್ಬಿಟ್ರು, ಏನಾಗುತ್ತೆ? ಸಡನ್ಲಿ ನಾವು ದುಡ್ಡು ಕಳ್ಕೊಬೇಕಾಗತ್ತೆ. ಯಾವುದೋ ಏನೋ ಆಗೋದ್ರಿಂದ ಯಾವುದೋ ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳಿದ್ದು ನಮ್ಮ ಲೈಫು ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ಆಲ್ವೇಸ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ವರ್ಸ್ಟ್ ಕೇಸ್. ಸ್ಟಾಕ್ ಮಾರ್ಕೆಟಲ್ಲಿ ಜನ ಮಾಡೋ ತಪ್ಪೇನೆಂದರೆ, ನನಗೆ 54,000 ಬರುತ್ತಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು, ಇಲ್ಲಿ ಹೋದರೆ ಅನ್ಲಿಮಿಟೆಡ್ ಲಾಸ್ ಆಗುತ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. 54,000 ಬಂದ್ಬಿಡುತ್ತೆ, ಪಾಸಿಟಿವ್. ಚಿಕ್ಕ ವಯಸ್ಸಿಂದ ಅದೇ ಎಲ್ಲ ಹೇಳ್ಕೊಟ್ಟಿರೋದು, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಎಂಥ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರು ಅದು ವರ್ಕ್ ಆಗೋಲ್ಲ. ಯಾಕಂದರೆ ಅಲ್ಲಿ ಟ್ರಂಪ್ ಯಾವುದು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾನೋ ಅದನ್ನು ನೋಡಬೇಕು. ಟ್ರಂಪ್ದು ಮತ್ತು ಇರಾನ್ ಇವ್ರ ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಅದರಿಂದ ಮ್ಯಾನಿಫೆಸ್ಟೇಷನ್ ಡಸಂಟ್ ವರ್ಕ್ ಇನ್ ಸ್ಟಾಕ್ ಮಾರ್ಕೆಟ್, ಬಿಕಾಸ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ಸ್ ಆಫ್ ದ ಎಂಟೈರ್ ವರ್ಲ್ಡ್. ಇದು ನಿಮ್ಮ ಎಫರ್ಟ್ ಆಗಿದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಇದು ಪ್ರಪಂಚ ತಾನೇ ನಡೀತಿರೋದು. ಪ್ರಪಂಚದ ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳುತ್ತೆ ಹೊರತು ನಮ್ಮ ಇಂಪ್ಯಾಕ್ಟು ಮಾರ್ಕೆಟ್ ಮೇಲೆ ಬೀಳಲ್ಲ. ಸೊ ಇಲ್ಲಿ ಹೆಡ್ಜ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇವೆ ನೋಡಿ. ಬ್ರೇಕ್ ಈವನ್ ಪಾಯಿಂಟ್ಸ್ ಹತ್ರ ಹೋಗ್ಬಿಟ್ಟು ನೀವೇನು ಮಾಡಿ, ಈ ವೀಕ್ ಯಾವುದಿದೆ, ದಟ್ ಈಸ್ ದ ಪ್ರೆಸೆಂಟ್ ವೀಕ್ದು ಎಲ್ಲಿದೆ ನೋಡ್ಕೊಳ್ಳಿ. 24,850, 23,150, 24,850 ನೀವೇನು ಮಾಡಿ ಕಾಲ್ ಬೈ ಮಾಡಿ. ಸೊ ಅದು ಹೆಂಗಿದ್ರು ಕಮ್ಮಿ ರೇಟಲ್ಲೇ ಇರ್ತದೆ, ಏನು ಜಾಸ್ತಿ ರೇಟ್ ಇರಲ್ಲ. 24,850 ಒಂದು 7 ರೂಪೀಸ್ ತಾನೇ, ಬಿಡಿ ಹೋಗಲಿ, ತೊಂದರೆ ಇಲ್ಲ. ಸೊ ಆ್ಯಂಡ್ 23,150 ಎಷ್ಟಿದೆ ಪ್ರೀಮಿಯಮು, ಇದೊಂದು 9 ರೂಪಾಯಿ ಇದೆ. ಸೊ ಇದನ್ನು ಬೈ ಮಾಡಿದ್ರೆ ನಿಮಗೆ ಮಾರ್ಜಿನ್ ಬೆನಿಫಿಟ್ 1 ಲಕ್ಷ ಸಿಕ್ತು. ಜೊತೆಗೆ ನೀವು ಟೆನ್ಷನ್ ಫ್ರೀ ಆಗಿ ನಿದ್ದೆ ಮಾಡ್ಬೋದು. ಕರೆಕ್ಟಾ? ಟೆನ್ಷನ್ ಫ್ರೀ ಆಗಿ ನಿದ್ರೆ ಮಾಡ್ಬೋದು. ಗೀಮ್ ಬ್ಲಾಸ್ಟ್ ಆಗಿ ಮಾರ್ಕೆಟ್ 1000 ಪಾಯಿಂಟ್ ಬಿದ್ದರೂ ಸಹ ಯು ವಿಲ್ ನಾಟ್ ಲೂಸ್ ಅನ್ಲಿಮಿಟೆಡ್ ಕ್ಯಾಪಿಟಲ್. ನಾನೇ ನೋಡಿದ್ದೀನಿ, ಫೆಬ್ರವರಿ 1ನೇ ತಾರೀಕು, ಫೆಬ್ರವರಿ 2ನೇ ತಾರೀಕು ಸೀಸ್ ಫೈರ್ ಆಯಿತು, ಮಾರ್ಕೆಟು 1000 ಪಾಯಿಂಟ್ ಗ್ಯಾಪ್ ಅಪ್, ಆಲ್ಮೋಸ್ಟ್ 800 to 900, 1000 ಪಾಯಿಂಟ್ಸ್ವರೆಗೂ ಟಚ್ ಆಯಿತು. ಅವಾಗ ತುಂಬ ಜನ ದುಡ್ಡು ಕಳ್ಕೊಂಡ್ರು. ಯಾಕಂದರೆ ಸ್ಟ್ಯಾಡಲ್ ಮಾಡಿದ್ದಾರೆ, ನೇಕೆಡ್ ಕಾಲ್ ಸೆಲ್ ಮಾಡಿದ್ದಾರೆ, ನೇಕೆಡ್ ಪುಟ್ ಬೈ ಮಾಡಿ ಕಳ್ಕೊಂಡಿದ್ದಾರೆ, ನೇಕೆಡ್ ಫ್ಯೂಚರ್ ಸೆಲ್ ಮಾಡ್ತಾರೆ, ಫ್ಯೂಚರ್ ಬೈ ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ನೆವರ್ ಡೂ ನೇಕೆಡ್. ಪ್ರತಿಯೊಂದು ಟ್ರೇಡ್ ತಗೊಳ್ತಾ ಇದ್ದರೆ ಅದಕ್ಕೆ ಕೌಂಟರ್ ಟ್ರೇಡ್ ತಗೊಳ್ಳೋದು ಕಲೀರಿ. ಗೊತ್ತಾಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ವಿಸಿಟ್ TD ಅಕಾಡೆಮಿ. ಡೌಟ್ಸ್ನ ಕ್ಲಾರಿಫೈ ಮಾಡ್ತೀವಿ. ಸರ್ ಫ್ಯೂಚರ್ ಬೈಗೆ ಏನು ಮಾಡಬೇಕು, ಪುಟ್ ಬೈ, ಫ್ಯೂಚರ್ ಸೆಲ್ಗೆ ಏನು ಮಾಡಬೇಕು, ಕಾಲ್ ಬೈ, ಈ ಥರ. ಕಾಲ್ ಬೈಗೆ ಏನು ಮಾಡಬೇಕು, ಕಾಲ್ ಸೆಲ್, ಈ ಥರ ಪ್ರತಿಯೊಂದಕ್ಕೂ ಹೆಡ್ಜನ್ನು ನೀವು ತಗೊಂಡ್ರೆ ಯು ವಿಲ್ ಬಿ ವೆರಿ ವೆರಿ ಸೇಫ್. ಸೊ ಐ ಹೋಪ್ ಈ ವಿಡಿಯೋ ತುಂಬ ಬೆನಿಫಿಟ್ ಆಯಿತು, ತುಂಬ ಇನ್ಫಾರ್ಮೇಷನ್, ಎಸ್ಪೆಷಲಿ ಆಪ್ಷನ್ ಟ್ರೇಡರ್ಸ್ಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೀವಿ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.